ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು Ismartrajani. ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಾಳುಗಳನ್ನು ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು, ಹಾಗೆ ಡೈಲಿ ಇವುಗಳನ್ನು ತಿನ್ನೋದಕ್ಕೆ ಹೇಗೆ ಅಭ್ಯಾಸ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಇವುಗಳನ್ನ ಡೈಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ತಿನ್ನೋದ್ರಿಂದ ವೆಯ್ಟ್ ಕಂಟ್ರೋಲಲ್ಲಿಡದೆ ವೆಯ್ಟ್ ಲಾಸ್ಗೂ ಸಹ ಸಹಾಯ ಆಗುತ್ತೆ. ಈಗ ಈ ಮೊಳಕೆ ಕಾಳುಗಳನ್ನು ಬೇರೆ ಬೇರೆ ಬೌಲಲ್ಲಿ ಸಪ್ರೇಟಾಗಿ ನೆನೆ ಹಾಕ್ತಾಯಿದ್ದೀನಿ. ಎರಡು ಇಡಿಯಷ್ಟು ಕಡಲೆಕಾಳು ಮತ್ತು ಹೆಸರು ಕಾಳು. ನಿಮ್ಗೆ ಬೇಕಾದರೆ ನಿಮ್ಗೆ ಇಷ್ಟವಾದ ಬೇರೆ ಕಾಳುಗಳು ಸಹ ನೆನೆಸಿಡ್ಬೋದು. ಈಗ ಈ ಕಾಳುಗಳನ್ನು 8 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. 8 ಗಂಟೆಗಳು ಆದ ನಂತರ ಚೆನ್ನಾಗಿ ನೆನೆದಿದೆ ನೋಡಿ. ಈಗ ಈ ಮೊಳಕೆ ಕಾಳುಗಳನ್ನು ಮತ್ತೆ ನೀರಲ್ಲಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಾಗಲಿ ಈ ರೀತಿ ತೆಳ್ಳಗಿರುವಂತಹ ಒಂದು ಬಟ್ಟೆಯಲ್ಲಿ ಹಾಕಬೇಕು. ಹಾಕಿ ಆದಮೇಲೆ ಈ ರೀತಿ ಕಟ್ಟಬೇಕು, ಟೈಟಾಗಿ ಕಟ್ಟಿಬಿಟ್ಟು ಇದನ್ನು ಇಡಬೇಕು. ಈ ರೀತಿ ಕಟ್ಟಿ ಇಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಹೋಲ್ಸ್ ಇರುವಂತಹ ಬಾಕ್ಸ್ ಬರುತ್ತಲ್ವ, ಅದರಲ್ಲೂ ಸಹ ನೀವು ಕಟ್ಟಿ ಅಂದರೆ ಹಾಕಿ ಇಡ್ಬೋದು. ಕಡಲೆಕಾಳು ಮತ್ತು ಈ ಹೆಸರು ಕಾಳು ಎರಡನ್ನು ಈ ರೀತಿ ನಾನು ಕಟ್ಟಿಬಿಟ್ಟು ಬಟ್ಟೆಯಲ್ಲಿ ಇಡ್ತಾಯಿದ್ದೀನಿ. ಬಟ್ಟೆಯಲ್ಲಿ ಈ ರೀತಿ ಕಟ್ಟಿ ಇಡೋದ್ರಿಂದ ಅಂಟೊಂಡು ಬರೋದು ಮತ್ತು ನೀರು ಹೂರ್ಕೊಂಡು ಕಾಳೆಲ್ಲ ಸ್ಮೆಲ್ ಬರೋದು ಆ ರೀತಿ ಆಗಲ್ಲ. ಈ ರೀತಿ ಕಟ್ಟಿ ಆದಮೇಲೆ ಉಲ್ಟಾ ಸೈಡು ಅಂದರೆ ಕಟ್ಟಿರೋ ಕಡೆ ಕೆಳಗಡೆ ಇಟ್ಟು ಈ ರೀತಿ ಇಡಬೇಕು ನೋಡಿ. ಈ ರೀತಿ ಇಟ್ಟು ಬೇಗ ಮೊಳಕೆ ಬರಬೇಕು ಅನ್ನೋ ಆಗಿದ್ದರೆ ಒಂದು ಬೌಲ್ ಮುಚ್ಚಿ ಇಟ್ಟರೆ ಇನ್ನೂ ಬೇಗ ಮೊಳಕೆ ಬರುತ್ತೆ. ಟೋಟಲ್ 1.5 ಡೇ ಇಡಿಸುತ್ತೆ ಈ ಮೊಳಕೆ ಬರೋದಕ್ಕೆ. 1.5 ಡೇ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. 1 ಇಂಚ್ವರೆಗೂ ಬರುತ್ತೆ ಈ ಮೊಳಕೆ. ತುಂಬ ಪ್ರೋಟೀನ್ ಫುಡ್ ಇದು. ನೀವು ಬ್ರೇಕ್ಫಾಸ್ಟಲ್ಲಿ ತೊಗೊಂಡ್ರೆ ತುಂಬ ಹೆಲ್ದಿ. ಇದನ್ನು ನಾವು ಡೈಲಿ ಬ್ರೇಕ್ಫಾಸ್ಟಲ್ಲಿ ತಿಂತೀವಿ ನಮ್ಮ ಮಕ್ಕಳು ಮತ್ತು ನಾವು. ಆದ್ದರಿಂದ ನಾನು ಈ ವಿಡಿಯೋ ಮಾಡಬೇಕು ಅಂತ ಹೇಳಿ ನಾನು ಟ್ರೈ ಮಾಡಿದ್ದು. ತುಂಬ ಹೆಲ್ದಿ ಫ್ರೆಂಡ್ಸ್. ನೀವು ಸಹ ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿರೋರಿಗೆ ಬೆಸ್ಟ್ ಫುಡ್ ಇದು. ಇದ್ರ ಜೊತೆಗೆ ಸ್ವಲ್ಪ ಒಣದ್ರಾಕ್ಷಿ, ಖರ್ಜೂರ, ವಾಲ್ನಟ್ಟು, ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಸಾಲ್ಟು ಮತ್ತು ಲೆಮನ್ ಜ್ಯೂಸ್ ಹಾಕ್ಕೊಂಡು ತಿನ್ನಿ. ತುಂಬ ಹೆಲ್ದಿ ಫ್ರೆಂಡ್ಸ್. ಹೈ ಪ್ರೋಟೀನ್ ಫುಡ್ ಇದು. ವರ್ಲ್ಡ್ ಬೆಸ್ಟ್ ಬ್ರೇಕ್ಫಾಸ್ಟ್ ಇದು. ಇದ್ರ ಜೊತೆಗೆ ಜ್ಯೂಸು, ಫ್ರೂಟ್ ಏನಾದರೂ ತೊಗೋಬೋದು. ಏನು ಬೇರೆ ಬ್ರೇಕ್ಫಾಸ್ಟ್ ತಿನ್ನೋ ಆಗಿಲ್ಲ ಇದು ತಿಂದಮೇಲೆ. ಈಗ ನೆಕ್ಸ್ಟ್ ಬಂದು ಹುರುಳಿ ಮೊಳಕೆ ಕಾಳನ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ಹುರುಳಿ ಮೊಳಕೆ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಅಲ್ವಾ. ಅದಕ್ಕೆ ಇದರಲ್ಲಿ ಹುರುಳಿ ಮೊಳಕೆ ಕಾಳನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪು ಹುರುಳಿ ಮೊಳಕೆ ಕಾಳು ತೊಗೊಂಡಿದ್ದೀನಿ. ಈ ಹುರುಳಿ ಮೊಳಕೆ ಕಾಳು ಹಾಗೇ ಇದರಲ್ಲಿ 2-3 ಸತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಆನಂತರ ನೀರೆಲ್ಲ ಬಸ್ಬಿಟ್ಟು ಮತ್ತೆ ಬೇರೆ ನೀರು ಹಾಕಿ ಇದನ್ನು 8 ಗಂಟೆಗಳ ಕಾಲ ನೆನೆ ಹಾಕಬೇಕು. ಬೆಳಗ್ಗೆ ನೆನೆ ಹಾಕಿದರೆ ಸಂಜೆ ಇದನ್ನು ಮೊಳಕೆ ಕಟ್ಟಬೇಕು, ಅಂದರೆ ಬಟ್ಟೆಯಲ್ಲಿ ಕಟ್ಬಿಟ್ಟು ಇಡಬೇಕು. ಈಗ ನೋಡಿ ಸಂಜೆ ಆಗಿದೆ ಅಲ್ವಾ, ಆವಾಗ ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರಲ್ಲಿ ಮತ್ತು ಇದರಲ್ಲಿ ಬಟ್ಟೆಯಲ್ಲಿ ಕಟ್ತಾಯಿದ್ದೀನಿ. ಟೈಟಾಗಿ ಕಟ್ಟಬೇಕು, ನೀರೆಲ್ಲ ಪೂರ್ತಿಯಾಗಿ ಬಸ್ಬಿಟ್ಟು ಕಟ್ಟಬೇಕು. ಈ ರೀತಿ ಇದನ್ನು ಒಂದು ಬೆಚ್ಚಗಿರುವಂತಹ ಜಾಗದಲ್ಲಿ ಇಟ್ಟರೆ ಬೇಗನೆ ಮೊಳಕೆ ಬರುತ್ತೆ. ಇದೂ ಸಹ ಅಷ್ಟೇ, ಯಾವುದೇ ಮೊಳಕೆ ಕಾಳಾದರೂ ಸಹ 1.5 ದಿನ ಬೇಕಾಗುತ್ತೆ ಮೊಳಕೆ ಬರೋದಕ್ಕೆ. ನೀವು ಹಗಲೆಲ್ಲ ಹೋಗಿ ಕದಸೋದು, ಮುಟ್ಟೋದು, ಓಪನ್ ಮಾಡಿ ಇಡೋದು ಆ ರೀತಿ ಮಾಡಿದ್ರೆ ಅದು ಸರಿಯಾಗಿ ಬರೋದಿಲ್ಲ ಮೊಳಕೆ. ಆದ್ದರಿಂದ 1.5 ಡೇ ಆದಮೇಲೆ ತೆಗೀರಿ. ಇನ್ನೂ ಬೇಗ ಬರಬೇಕು ಮೊಳಕೆ ಅನ್ನೋ ಆಗಿದ್ದರೆ ಏನಾದರೂ ಬೆಚ್ಚಗಿರೋ ಜಾಗದಲ್ಲಿ ಇಟ್ಟು ಒಂದು ಬೌಲು ಮುಚ್ಚಿಬಿಟ್ಟು ಇಡಿ, ಬೇಗನೆ ಬರುತ್ತೆ. 1 ಡೇಗೆ ಬರುತ್ತೆ. ಹೆಸರು ಕಾಳು ಆದರೆ 1 ದಿವಸಕ್ಕೆ ಬರುತ್ತೆ. ಹುರುಳಿ ಮೊಳಕೆ ಮತ್ತು ಕಡಲೆಕಾಳು, ಅಲಸಂದಿ ಕಾಳು ಇವೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. 1.5 ಡೇ ಆದಮೇಲೆ ಈ ರೀತಿ ಬರುತ್ತೆ ಮೊಳಕೆ. ಈ ಮೊಳಕೆ ಕಾಳುಗಳನ್ನು ಬಟ್ಟೆಯಲ್ಲೇ ಕಟ್ಟಿಡೋದಾದರೆ ಅದು ಡ್ರೈ ಆಗುತ್ತಲ್ವ, ಆಗ ಸ್ವಲ್ಪ ನೀರು ಚಿಮುಕಿಸಿ ಇಡಿ. ಅದು ಫ್ರೆಶ್ ಆಗೇ ಇರುತ್ತೆ 2 ಡೇಸ್ವರೆಗೂ. ಇಲ್ಲಾಂದರೆ ಫ್ರಿಜ್ಜಲ್ಲಾದರೂ ಸ್ಟೋರ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ. ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ Ismartrajani ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.